ಮುಕುಲ್ ಚೌಧರಿ ಯು ಬ್ಯೂಟಿ, ಎಂಥ ಒಂದು ಬ್ಯಾಟಿಂಗ್ ಗುರು. ಓ ಮೈ ಗಾಡ್, ಎಂಥ ಮ್ಯಾಚು, ಎಂಥ ಒಂದು ಬ್ಯಾಟಿಂಗು. 7 ಸಿಕ್ಸರ್ನ ಬಾರಿಸ್ತಾರೆ, 2 ಬೌಂಡ್ರಿ ಮಾತ್ರ. 27 ಬಾಲಲ್ಲಿ 54 ರನ್ಗಳನ್ನು ಮಾಡಿ, ಸೊ ಇಂಪಾಸಿಬಲ್ ಆಗಿರೋವಂಥ ಒಂದು ಮ್ಯಾಚನ್ನ ತಗೊಂಡು ಬರ್ತಾರೆ, ಮತ್ತೆ ಗೆಲುವಿನ ಒಂದು ದಡಕ್ಕೆ ಸೇರಿಸ್ತಾರೆ. ಅದು LSGಗೆ ಅಂತಂದರೆ ಸಖತ್ ಮ್ಯಾಚ್ ಅವರು ನಿಜವಾಗ್ಲೂ. ಅಗೇನ್ ಮತ್ತೊಬ್ಬ ಯಂಗ್ ಟ್ಯಾಲೆಂಟ್, ಅದು ಪವರ್ ಹಿಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ಲಿಕ್ಕೆ ಆ ಮನುಷ್ಯ ಹಂಗೆ ಅನ್ಸೋದಿಲ್ಲ. ಎಂಥ ಮ್ಯಾಚ್ ಗುರು. ಆಲ್ಮೋಸ್ಟ್ KKR ಗೆದ್ದುಬಿಟ್ಟಿತ್ತು. ಇನ್ನೇನು KKR ಬಾಯಿಂದ ಎಳ್ಕೊಂಡು ಬಂದು LSGಗೆ ತಂದು ಕೊಟ್ಟಂಗಾಗಿದೆ ಮುಕುಲ್ ಚೌಧರಿ. ಓ ಮೈ ಗಾಡ್, ರಾಜಸ್ಥಾನಿಂದ ಬರ್ತಾರೆ. ಸಖತ್ತಾಗಿರೋವಂಥ ಒಂದು ಹಿಟ್ಟಿಂಗ್ ಇದೆ ಗುರು ಅವ್ರಿಗೆ. ಸಖತ್ ಬ್ಯಾಟ್ ಮಾತ್ರ ಸಖತ್ ಸ್ಟ್ರಾಂಗಾಗಿ ಹಿಡ್ಕೊತಾರೆ. ಆ್ಯಂಡ್ ಟೈಮಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೆಲಿಕಾಪ್ಟರ್ ಶಾಟ್ ಒಂದು ಹೊಡಿತಾರೆ. ಓ ಮೈ ಗಾಡ್, ನಿಜವಾಗ್ಲೂ ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಮತ್ತೊಬ್ಬ ಯಂಗ್ ಟ್ಯಾಲೆಂಟ್ ಬಂದಿದ್ದಾರೆ IPLಗೆ. ಆ್ಯಂಡ್ ಸೊ LSG ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ, ಸೊ ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 182 ರನ್ಗಳನ್ನು ಚೇಸ್ ಮಾಡ್ತಾರೆ ಒಂದು ಟೈಮಲ್ಲಿ. ಸೊ ಬದೋನಿ ಔಟ್ ಆದಮೇಲೆ ಇನ್ನೇನು ಮುಗ್ದೋಯ್ತು, KKR ಗೆಲ್ಲುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು, ಇನ್ಕ್ಲೂಡಿಂಗ್ ಸೊ KKR ತಂಡದ ನಾಯಕ ಅಜಿಂಕ್ಯ ರಹಾನೆ ಕೂಡ ನಗ್ತಾ ಇದ್ರು. ಬಟ್ ಎಲ್ಲೋ ಒಂಚೂರು ಸ್ವಲ್ಪ ಲೂಸ್ ಬಿಟ್ಟರು ಅಂತ ಅನಿಸುತ್ತೆ. ಬಟ್ ಅದಾದಮೇಲೆ ಶುರು ಆಗಿರೋವಂಥದ್ದು ಮುಕುಲ್ ಚೌಧರಿ ಅವರ ಒಂದು ಆರ್ಭಟ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಜವಾಗ್ಲೂ ಡಿಸಪಾಯಿಂಟ್ ಆಗಿರ್ತಾರೆ ಇಡೀ KKR ಒಂದು ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು, ಜೊತೆಗೆ ಪ್ಲೇಯರ್ಸ್ಗಳು ಕೂಡ, ಕ್ಯಾಪ್ಟನ್ ರಹಾನೆ ಕೂಡ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಜವಾಗ್ಲೂ ಖುಷಿಯಾಗಿರ್ತಾರೆ. ಅದು ರಿಷಬ್ ಪಂತ್, ಗೋಯಂಗ್ ಸಾಹೇಬ್ರು ಅಂದರೆ LSG ಓನರು, ಆ್ಯಂಡ್ ಇನ್ಕ್ಲೂಡಿಂಗ್ ಸೊ ಮುಕುಲ್ ಚೌಧರಿ. ಆ ಪ್ರೆಷರೇ ಕಾಣಿಸ್ತಾ ಇರಲಿಲ್ಲ, ಫುಲ್ ಪ್ರೆಷರ್ ಫ್ರೀಯಾಗಿ ಆಡಿರೋವಂಥದ್ದು. ಬಟ್ ಒಂದೊಂದು ಶಾಟ್ಗಳು ಮಾತ್ರ ನೆನೆಸ್ಕೊಬೇಕು KKR ಮ್ಯಾನೇಜ್ಮೆಂಟ್ ಇವತ್ತು. ಆ್ಯಂಡ್ ಸಖತ್ತಾಗಿರೋವಂಥ ಒಂದು 7 ಸಿಕ್ಸರ್, ಮಾಮೂಲಿನ ಗುರು 7 ಸಿಕ್ಸರ್ ಬಾರಿಸೋದು ಅಂತಂದರೆ. ಲಾಸ್ಟ್ 3 ಓವರ್ಸಲ್ಲಿ 43 ರನ್ಸ್ ಏನೋ ಬೇಕಾಗಿರುತ್ತೆ, ಬಟ್ ಅದನ್ನು ಸಲೀಸಾಗಿ ಮುಗಿಸ್ಬಿಟ್ರು. ಅಂದರೆ ಅವ್ರಿಗೆ ನಂಬಿಕೆ ಇದೆ ಅವ್ನ ಶಾಟ್ ಮೇಲೆ. ಸೊ ಒಂದು ಓವರಲ್ಲಿ ಒಂದು 2ರಿಂದ ಮಿನಿಮಮ್ 2 ಒಂದು ಬಿಗ್ ಶಾಟ್ಗಳಿತ್ತು ಅಲ್ಲಿ. ಸೊ ಕೊನೆಯ ಒಂದು ಓವರಲ್ಲೂ ಕೂಡ ಅಷ್ಟೇ. ಸೊ ಸಖತ್ತಾಗಿರುವಂಥ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ನಾನು. ಸೊ ಕೊನೆಯ ಒಂದು 6 ಆದಮೇಲೆ ಒಂಚೂರು ಪ್ಲ್ಯಾನ್ ಮಾಡ್ತಾರೆ, ಬಟ್ ಆದರೂ ಕೂಡ 6 ಹೊಡಿತಾರೆ ಅಂತಂದರೆ ಸೊ ನಿಜವಾಗ್ಲೂ ಒಂದು ಅದು ಸಖತ್ ಟ್ಯಾಲೆಂಟ್ ಅಂತಲೇ ಹೇಳ್ಬೇಕು. ಆ್ಯಂಡ್ ಹಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಪವರ್ ಹಿಟ್ಟಿಂಗ್ ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿನ್ನೆ ಆ್ಯಂಡ್ ಇವತ್ತು 2 ಮ್ಯಾಚ್ಗಳು ಕೂಡ ಸಖತ್ತಾಗಿರುವಂಥ ಒಂದು ಥ್ರಿಲ್ಲರ್ ಮ್ಯಾಚ್ಗಳು, ಲಾಸ್ಟ್ ಬಾಲ್ಗೆ ಹೋಗಿರೋವಂಥ ಮ್ಯಾಚ್ಗಳು. ಬಟ್ ಕೊನೆ ಬಾಲು ಮೀನ್ಸ್ ಅದು ಬೀಟ್ ಆಗ್ತಾರೆ, ಬಟ್ ಅಲ್ಲಿ ಆವೇಶ್ ಖಾನ್ ಹಂಗೆ ಓಡ್ತಾರೆ ನಾನ್ ಸ್ಟ್ರೈಕರ್ ಎಂಡಿಂದ. ಆ್ಯಂಡ್ ಆ ಕಡೆಯಿಂದ ಅವರು ಕೂಡ ಓಡಿ ಬರ್ತಾರೆ. ಬಟ್ ಅಲ್ಲಿ ಸೂರ್ಯವಂಶಿ ಸ್ವಲ್ಪ ಒಂದು ಗ್ಲೌಸ್ನ ತೆಗೆದುಬಿಟ್ಟು ಸೊ ಹತ್ರ ಬರಬೇಕಾಗಿತ್ತು, ಬಟ್ ಅವರು ಎಲ್ಲೋ ಮೇ ಬಿ ಲೇಜಿ ಅಂತ ಅನಿಸುತ್ತೆ. ಸೊ ಅದು ಬೀಟ್ ಆದರೂ ಕೂಡ ಸೊ ರನ್ ತೊಗೊತಾರೆ. ಆ್ಯಂಡ್ ಸೊ ವಿನ್ ಆಗ್ತಾರೆ LSG ಅವರು. ಅಟ್ಲೀಸ್ಟ್ ಟೈ ಮಾಡ್ಬೋದಾಗಿತ್ತು, ಅದು ಕೂಡ ಮಾಡಲಿಲ್ಲ. ಥ್ರೋ ಕೂಡ ಸರಿ ಇರಲಿಲ್ಲ, ಸೊ ರನ್ಔಟ್ ಮಾಡಲಿಕ್ಕೆ ಚಾನ್ಸೇ ಇರಲಿಲ್ಲ ರಘುವಂಶಿ ಕಡೆಯಿಂದ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಸೊ LSG ತಂಡ ಸಖತ್ತಾಗಿರುವಂಥ ಒಂದು ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ KKR ಅಗೇನ್ ಗೆಲ್ಲುವಂಥ ಮ್ಯಾಚ್ ಸೋತರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಟಾಸ್ ಗೆದ್ದಂತಹ LSG ನಾಯಕ ರಿಷಬ್ ಪಂತ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಸೊ ರೀಸೆಂಟಾಗಿ ಸೊ ಕೋಲ್ಕತ್ತಾದಲ್ಲ ಜಾಸ್ತಿ ಮಳೆ ಬರ್ತಿರೋದ್ರಿಂದ ಸೊ ಸೆಕೆಂಡ್ ಬ್ಯಾಟಿಂಗ್ ಸ್ವಲ್ಪ ಈಸಿ ಆಗ್ಬೋದು ಅನ್ನೋದು ಕಾರಣಕ್ಕೋಸ್ಕರ ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬ್ಯಾಟಿಂಗ್ ಇಳಿದಂತಹ KKR ತಂಡಕ್ಕೆ ಸೊ ಸ್ಟಾರ್ಟಿಂಗಲ್ಲೇ ಒಂದು ವಿಕೆಟ್ ಹೋಗುತ್ತೆ, ಅದು ಫಿನ್ ಆ್ಯಲನ್ ಅವ್ರದ್ದು. ಸೊ 9 ರನ್ನ ಮಾಡ್ತಾರೆ 8 ಬಾಲಲ್ಲಿ. ಸೊ 2 ಬೌಂಡ್ರಿ ತೊಗೊತಾರೆ, ಬಟ್ ಬೇಗನೆ ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಸೊ ಅಲ್ಲಿ ಒಂಡನ್ ಬಂದಂತಹ ರಘುವಂಶಿ ಆ್ಯಂಡ್ ಅಜಿಂಕ್ಯ ರಹಾನೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಅಜಿಂಕ್ಯ ರಹಾನೆ 41 ರನ್ನ ತೊಗೊತಾರೆ. ಆ್ಯಂಡ್ 24 ಬಾಲಲ್ಲಿ 4 ಬೌಂಡ್ರಿ. ಆ್ಯಂಡ್ ಸೊ 84 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ರಘುವಂಶಿ ಆ್ಯಂಡ್ ರಹಾನೆ ಮಧ್ಯೆ. ಆ್ಯಂಡ್ ಸೊ ರಘುವಂಶಿ ಕೂಡ ಅಷ್ಟೇ 45 in 33 ಡೆಲಿವರೀಸು. ಸೊ 45 ರನ್ನ ಮಾಡ್ತಾರೆ 33 ಬಾಲಲ್ಲಿ. ಆ್ಯಂಡ್ ಇಬ್ಬರು ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ಬಟ್ ಕೆಳಗಡೆಗೆ ಸೊ ಕ್ಯಾಮ್ರನ್ ಗ್ರೀನ್ ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ 32 in 24 ಡೆಲಿವರೀಸು. ಆ್ಯಂಡ್ ಪೊವೆಲ್ ತುಂಬ ಚೆನ್ನಾಗಿ ಆಡಿದ್ದಾರೆ ಇವತ್ತು. 162 ಸ್ಟ್ರೈಕ್ ರೇಟಲ್ಲಿ 39 ರನ್ನ ಮಾಡ್ತಾರೆ. 4 ಬ್ಯಾಟ್ಸ್ಮನ್ ಆಡಿರೋವಂಥದ್ದು ಒಳ್ಳೆ ಇನ್ನಿಂಗ್ಸು. ರಿಂಕು ಸಿಂಗ್ ಅಗೇನ್ ಫೇಲ್ ಆಗ್ತಾರೆ ಇವತ್ತು ಕೂಡ, ಜಾಸ್ತಿ ರನ್ ಮಾಡಲ್ಲ, 4 ರನ್ ಮಾಡಿ ಔಟ್ ಆಗ್ತಾರೆ. ಆ್ಯಂಡ್ ರಹಾನೆ ಅಂತಾರೆ ಪ್ಲೇಯರ್ ಆಗಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಅದನ್ನು ಕೊಡ್ತಾನೆ ಇದ್ದಾರೆ, ಬಟ್ ಕ್ಯಾಪ್ಟನ್ಸಿನ ಎಲ್ಲೋ ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಅನಿಸುತ್ತೆ. ಆ್ಯಂಡ್ 181 ರನ್ನ ಮಾಡ್ತಾರೆ ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಆ್ಯಂಡ್ ಬೆಟರ್ ಅಂತಂದರೆ ಹೈಯೆಸ್ಟ್ ಸ್ಕೋರ್ ಇರೋವಂಥದ್ದು ಇಲ್ಲಿ ರಘುವಂಶಿ ಅವ್ರದ್ದೇನೆ 45 ಮಾಡ್ತಾರೆ. ಆ್ಯಂಡ್ ಕೆಳಗಡೆಗೆ ಪೊವೆಲ್ ಅವರು ಸೊ 39 in 24 ಡೆಲಿವರೀಸು 2 ಸಿಕ್ಸರ್ಗಳನ್ನ ತೊಗೊತಾರೆ. ಆ್ಯಂಡ್ ಸೊ ಒಟ್ಟಾರೆಯಾಗಿ ಸೊ 181 ರನ್ಗಳನ್ನ ಮಾಡ್ತಾರೆ ಇವರು. 182 ರನ್ಗಳ ಒಂದು ಚೇಸ್ನ ಬೆನ್ನತ್ತದಂಥ LSGಗೆ ಸೊ ಸ್ಟಾರ್ಟಿಂಗಲ್ಲಿ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಮಿಚೆಲ್ ಮಾರ್ಷ್ ಅವರು 15 ರನ್ನ ಮಾಡ್ತಾರೆ. ಆ್ಯಂಡ್ ಎಡಮ್ ಮಾರ್ಕ್ರಮ್ ಅವರು ಸೊ 22 ರನ್ನ ಮಾಡ್ತಾರೆ. 41 ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಓಪನಿಂಗ್ದು. ಅದಾದಮೇಲೆ 41ಗೆ ಒಂದು ವಿಕೆಟ್ ಹೋಗುತ್ತೆ. ಆ್ಯಂಡ್ 42ಗೆ ಸೊ ಅಗೇನ್ ಮತ್ತೊಂದು ವಿಕೆಟ್ ಹೋಗುತ್ತೆ, ಬಿಕಾಸ್ ಮಾರ್ಕ್ರಮ್ ಆ್ಯಂಡ್ ಮಿಚೆಲ್ ಮಾರ್ಷ್ ಸೊ ಬೇಗನೆ ಔಟ್ ಆಗ್ತಾರೆ. ಕೆಳಗಡೆಗೆ ರಿಷಬ್ ಪಂತ್ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, ಅಗೇನ್ ಫೇಲ್ ಆಗ್ತಾರೆ ಇವತ್ತು 10 ರನ್ನು. ಬಟ್ ಆಯುಷ್ ಬದೋನಿ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. 54 ರನ್ಗಳನ್ನ ಮಾಡ್ತಾರೆ, ಅದು 30
24 ಬಾಲಲ್ಲಿ 7 ಬೌಂಡ್ರಿ 2 ಸಿಕ್ಸರ್, ಸಾಕತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. 158 ರನ್ ಮಾಡುವಂಥದ್ದು. ನಿಕೋಲಸ್ ಪೂರನ್ ಅಗೇನ್ ಫೇಲ್ ಆಗಿದ್ದಾರೆ ಈ ಸೀಸನಲ್ಲಿ. ಯಾಕೋ ಅವರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅವ್ರ ಬ್ಯಾಟಿಂಗು. ಅಬ್ದುಲ್ ಸಮಾದ್ ಅನುಕೂಲ್ ರಾಯ್ ಅವರ ಬಾಲಿಂಗಲ್ಲಿ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಮುಕುಲ್ ಚೌಧರಿ ಆ್ಯಂಡ್ ಆಯುಷ್ ಬದೋನಿ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಬಟ್ ಅದಾದಮೇಲೆ ಏನು ಬದೋನಿ ಔಟ್ ಆಗ್ತಾರೆ. ಬದೋನಿ ಔಟ್ ಆಗಿದ್ದಾದಮೇಲೆ ಇನ್ನೇನು ಮ್ಯಾಚ್ ಮುಗ್ದೋಯ್ತು ಅಂತಲೇ ಎಲ್ಲರೂ ಅಂದ್ಕೊಂಡಿರುವಂಥದ್ದು. ಬಟ್ ಯಾವಾಗ ಮುಕುಲ್ ಚೌಧರಿ ಅವರು ಸಿಕ್ಸರ್ಗಳನ್ನ ಬಾರ್ಸೋಕ್ಕೆ ಸ್ಟಾರ್ಟ್ ಆಗ್ತಾರೋ ಅವಾಗ KKR ಕ್ಯಾಂಪಲ್ಲಿ ಒಂಚೂರು ಭಯ ಸ್ಟಾರ್ಟ್ ಆಗುತ್ತೆ. ಬಟ್ ಅದಾದಮೇಲೆ 19ನೇ ಓವರಲ್ಲಿ ಬಾರಿಸ್ತಾರೆ. ಸಕ್ಕತ್ತಾಗಿರುವಂಥ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಸಿಕ್ಸರ್ಗಳು ನೋಡಲಿಕ್ಕೆ ನಿಜವಾಗ್ಲೂ ಕಣ್ಣಿಗೆ ಆನಂದ ಅಂತಲೇ ಹೇಳ್ಬೋದು. RCB ಎದುರುಗಡೆ ಹೊಡೆದಿದ್ದರೆ ಬೇಜಾರಾಗಿರೋದು, ಬಟ್ KKR ಎದುರುಗಡೆ ಹೊಡೆದವರಲ್ಲ. ಬಟ್ ಒಂದು ಒಳ್ಳೆ ಟ್ಯಾಲೆಂಟ್ ಅಂತೂ ಸಿಕ್ಕಿದೆ ಅಂತಲೇ ಹೇಳ್ಬೋದು. LSGಗೆ ಫಿನಿಷರು ಆ ಪ್ರೆಸರೇ ಕಾಣಿಸ್ಲಿಲ್ಲ. ಹಾಕ್ಕೊಂಡು ಬಾರಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. ಎಲ್ಲೋ ಇದು ಮ್ಯಾಚ್ನ ತೊಗೊಂಡು ಬಂದು ಗೆಲ್ಲಿಸಿ ಕೊಟ್ಟಿದ್ದಾರಲ್ಲ, ಅದು ಸಕ್ಕತ್ತಾಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೇ ಮಿಲ್ಲರ್ ಅವ್ರಿಗೆ ಗೆಲ್ಸೋಕ್ಕಾಗಲಿಲ್ಲ. ಬಟ್ ಇವತ್ತು ಯಂಗ್ ಟ್ಯಾಲೆಂಟು ಮುಕುಲ್ ಚೌಧರಿ ಅದನ್ನು LSG ತಂಡಕ್ಕೆ ಗೆಲುವನ್ನ ತಂದು ಕೊಟ್ಟರು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುವಂಥ ಒಂದು ಪಂದ್ಯ. ಆ್ಯಂಡ್ ನನ್ನ ಪ್ರಕಾರ ಮುಕುಲ್ ಚೌಧರಿಗೇ ಸಿಗುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಅಂದ್ಕೊತೀನಿ. ಆ ರೇಂಜಲ್ಲಿ ಹಿಟ್ ಮಾಡಿದರೆ 7 ಸಿಕ್ಸರ್ನ ಬಾರಿಸಿರುವಂಥದ್ದು, 200 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು ಸಕ್ಕತ್ ಅಂತಲೇ ಹೇಳ್ತೀನಿ. ಓಕೆ, ಇಷ್ಟ ಆಗಿತ್ತು. ಇವತ್ತಿನ ಪಂದ್ಯದ ಒಂದು ರಿವ್ಯೂ ರಿಯಾಕ್ಷನ್ ಅಂತಲೇ ಹೇಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ದಯವಿಟ್ಟು ಹೈಪ್ ಒಂದು ಪಾಯಿಂಟ್ಸ್ಗಳನ್ನ ಕೊಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆ, ಬಾಯ್.